ನಾನು ಡಾಕ್ಟರ್ ಶ್ರೀಮತಿ BS ಗಂಗನಾಳಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಬೆಳಗಾವಿ. BCom 2ನೇ ಸೆಮಿಸ್ಟ್ರಲ್ಲಿ ಬರುವಂತಹ ಒಡಲು 2 ಪಠ್ಯದ 2ನೇ ಭಾಗದಲ್ಲಿ ಬರುವಂತಹ 2ನೇ ಒಂದು ಪಾಠ ಸರ್ವಜ್ಞನ ತ್ರಿಪದಿಗಳು. ಈ ಒಂದು ಪಠ್ಯವನ್ನು 5, 6, 7ನೇ ಸೆಷನ್ಗಳಲ್ಲಿ ವಿಂಗಡಿಸಿಕೊಳ್ಳಲಾಗಿದೆ. ಅಂದರೆ 3 ಸೆಷನ್ಗಳ ಇಲ್ಲಿ ಬರ್ತಾವೆ. ಐದನೇ ಸೆಷನ್ದಲ್ಲಿ ಬರುವಂತಹ ವಿಷಯ ಕವಿ ಪರಿಚಯ ಮತ್ತು ಕೃತಿ ಪರಿಚಯ. 16ನೇ ಶತಮಾನದ ಪ್ರಮುಖ ಕವಿಗಳಲ್ಲಿ ಸರ್ವಜ್ಞನು ಕೂಡ ಒಬ್ಬ. ಅನೇಕ ವಿದ್ವಾಂಸರು ಸರ್ವಜ್ಞ 16ನೇ ಶತಮಾನಕ್ಕೂ ಮೊದಲೇ ಜನಿಸಿರಬಹುದು ಅಂತ ತಿಳ್ಕೊಂಡು ಅಭಿಪ್ರಾಯ ಪಡ್ತಾರೆ. ಈತನ ಕಾಲವನ್ನು ತಿಳಿಲಿಕ್ಕೆ ಅವನ ಪದ್ಯವಲ್ಲದೆ ಬೇರೆ ಎಲ್ಲೂ ನಮಗೆ ಆಧಾರಗಳು ಸಿಗುವುದಿಲ್ಲ. ಈತನ ತ್ರಿಪದಿಗಳಲ್ಲಿಯೇ ಹಲವು ಪ್ರಕ್ಷಿಪ್ತತೆಗಳು ಅದಾವ ಸೇರಿಕೊಂಡಿವೆ ಅನ್ನೋದು ಕೂಡ ಇಲ್ಲಿ ವಿದ್ವಾಂಸರು ಹೇಳಿದ್ದಾರೆ. ಸರ್ವಜ್ಞ ತಾನು ಮೊದಲು ಪುಷ್ಪದಂತನೆಂಬ ಗಣವರನು, ನಂತರ ಅವನೇವರ ರುಚಿಯಾಗಿ ಅವತರಿಸಿ, ನಂತರ ಸರ್ವಜ್ಞನಾಗಿ ನಾನೇ ಹುಟ್ಟಿ ಬಂದಿದ್ದೇನೆ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಆತ ತನ್ನ ತ್ರಿಪದಿಗಳಲ್ಲಿ ಹೇಳ್ಕೊಳ್ತಾನೆ. ಸರ್ವಜ್ಞನ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಅಬ್ಬಲೂರು. ತಂದೆ ಬ್ರಾಹ್ಮಣ ಬಸವರಸ, ತಾಯಿ ಕುಂಬಾರ ಮಾಡಿ. ಈತ ತಾನು ಶಿವನ ಸೇವಕನೆಂದು ಹೇಳಿಕೊಂಡಿದ್ದಾನೆ. ಶಿವನ ಕರುಣೆಯಿಂದ ಜನಿಸಿದ ಕಂದ ತಾನು ಅಂತ ಆತ ಹೇಳ್ಕೊತಾನೆ. ಈತ ಬಾಲಕನಿರುವಾಗಲೇ ಊರನ್ನು ಸುತ್ತುವ ಕಾರ್ಯವನ್ನು ಆರಂಭ ಮಾಡ್ತಾನೆ. ಒಂದು ಸ್ಥಳದಲ್ಲಿ ಆತ ನಿಲ್ಲುವುದಿಲ್ಲ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತವನ್ನೆಲ್ಲ ಆತ ಸುತ್ತಿದ್ದಾನೆ. ಪ್ರಾಚೀನ ಕಾಲದಲ್ಲಿ ಕಾವ್ಯ ಪ್ರಪಂಚದಲ್ಲಿ ಪಂಡಿತರಾದವರಿಗೆ ಹಲವಾರು ಬಿರುದುಗಳನ್ನು ಕೊಡ್ತಾ ಇದ್ರು. ಆ ಬಿರುದುಗಳನ್ನು ಅರಮನೆಯ ಭವ್ಯ ಸಮಾರಂಭದಲ್ಲಿ ಅವರಿಗೆ ಪದವಿ ನೀಡಿ ಗೌರವಗಳನ್ನು ಅವರಿಗೆ ನೀಡ್ತಾ ಇದ್ರು. ಅದರ ಜೊತೆಗೆ ಬಿರುದುಗಳನ್ನು ಕೂಡ ಕೊಡ್ತಾ ಇದ್ರು. ಆಗಿನ ಒಂದು ಕಾಲದ ಬಿರುದುಗಳು ಮಹಾಮಹೋಪಾಧ್ಯಾಯ, ಪಂಡಿತ, ವಿದ್ವಾನ, ಅದರ ಜೊತೆಗೆ ಸರ್ವಜ್ಞ ಅನ್ನುವಂಥ ಒಂದು ಬಿರುದು ಕೂಡ ಕೊಡ್ತಾ ಇದ್ರು ಅನ್ನುವಂಥ ಒಂದು ಉಲ್ಲೇಖ ನಮಗೆ ಕಂಡು ಬರ್ತದೆ. ಆದರೆ ಸರ್ವಜ್ಞನಿಗೆ ಯಾರು ಈ ಬಿರುದನ್ನು ಕೊಟ್ಟಿರ್ಬೋದು ಅಂತ ತಿಳ್ಕೊಂಡು ಎಲ್ಲಿಯೂ ನಮಗೆ ಉಲ್ಲೇಖ ಕಂಡು ಬರುವುದಿಲ್ಲ, ಯಾರು ಕೊಟ್ಟಿದ್ದಾರೆ ಅನ್ನೋದು. ಆತ ತಾನೇ ಸರ್ವಜ್ಞನೆಂಬುವನು ಗರ್ವದಿಂದಾದ, ತಾನೇ ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ತಿಳ್ಕೊಂಡು ತಾನೇ ಹೇಳ್ಕೊಂಡಾನ. ಸೋಮೇಶ್ವರ ಕವಿಯು ಕೆಲವೊಮ್ಮೆ ಸಜ್ಜನರ ಸಂಗದಿಂ ಅರಿಯಲ್ ಸರ್ವಜ್ಞನಪ್ಪನರಂ ಎಂದು ಸೋಮೇಶ್ವರ ಶತಕದಲ್ಲಿ ವಿವರಿಸಿದ್ದಾನೆ. ಅಂದರೆ ಸರ್ವಜ್ಞ ಅನ್ನುವಂಥ ವಿಚಾರವನ್ನು ಕೂಡ ಆತ ಇಲ್ಲಿ ಬಳಸಿದ್ದಾನೆ. ಹೀಗೆ ಸರ್ವಜ್ಞ ಜನರಿಂದಲೇ ಅನುಭವ ಪಡೆದಂತೆ ನಮಗೆ ಕಂಡು ಬರ್ತದೆ. ಅರಸರ ಜ್ಞಾನದ ಪ್ರೋತ್ಸಾಹದಿಂದಾಗಿ ಎಲ್ಲರಿಗೂ, ಜನಸಾಮಾನ್ಯರಿಗೂ ಕೂಡ ತನ್ನ ಸಾಹಿತ್ಯದ ಸವಿಯನ್ನು ಆತ ಹಂಚಿದ್ದಾನೆ. ಸರ್ವಜ್ಞನ ಗುರು ಸೋಮಶೇಖರ ಅನ್ನುವಂಥ ವಿಷಯ ಕೂಡ ತಿಳಿದು ಬರ್ತದೆ. 12ನೇ ಶತಮಾನದ ವಚನ ಸಾಹಿತ್ಯದ ನಿರಂತರ ಪ್ರಭಾವದಿಂದಾಗಿ ಸಾಗಿ ತ್ರಿಪದಿಗಳ ಮೇಲೂ ಕೂಡ ಆಗಿದೆ ವಚನ ಸಾಹಿತ್ಯದ ಒಂದು ಪ್ರಭಾವ. ಸರ್ವಜ್ಞ ವಚನಕಾರರ ಪರಂಪರೆಗೆ ಸೇರಿದಂಥವನು. ಜೀವನದ ನಾನಾ ಕ್ಷೇತ್ರಗಳನ್ನು ನೋಡಿ ಕಂಡಂತೆ ನುಡಿದ ಧೀರ ನಾಡಿನ ತುಂಬ ಸಂಚರಿಸಿ ಅನುಭವವನ್ನು ಪಡೆದು ಜ್ಞಾನಿಯಾದಂಥವನು ಸರ್ವಜ್ಞ. ತನ್ನ ಅನುಭವಗಳ ಅಭಿವ್ಯಕ್ತಿಗೆ ಆತ ತ್ರಿಪದಿಯನ್ನೇ ಆಯ್ಕೆ ಮಾಡಿಕೊಂಡ. ತ್ರಿಪದಿ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡು ತನ್ನ ಅನುಭವವನ್ನು ಯಥೇಚ್ಛವಾದಂಥ ಒಂದು ರೀತಿಯೊಳಗೆ ತ್ರಿಪದಿಗಳಲ್ಲಿ ಆತ ಹರಿಬಿಟ್ಟಿದ್ದಾನೆ. ಅದಕ್ಕೆ ಆತನಿಗೆ ತ್ರಿಪದಿಯ ಸಾರ್ವಭೌಮ ಅಂತ ಕರೀತಾರೆ. ತ್ರಿಪದಿಯ ಸಾರ್ವಭೌಮ ಅಂತ ತಿಳ್ಕೊಂಡು ಆತನನ್ನು ಕರೆಯಲಾಗಿದೆ.
ಉತ್ತಂಗಿ ಚೆನ್ನಪ್ಪನವರು ಸರ್ವಜ್ಞನ ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ. ಸರ್ವಜ್ಞನ ಮಾತು ಹರಿತವಾದುದು. ಆತನ ನುಡಿಗಳು ಇಂದಿಗೂ ಕೂಡ ಜನರ ನಾಣ್ಣುಡಿಗಳಾಗಿವೆ. ಆತನ ನುಡಿಗಳನ್ನು ಇಂದಿಗೂ ಕೂಡ ಜನರು ನಾಣ್ಣುಡಿಗಳಾಗಿ ಬಳಸ್ತಾ ಇದ್ದಾರೆ. ಅಷ್ಟೊಂದು ಜನಪ್ರಿಯತೆಯನ್ನು ಸರ್ವಜ್ಞನ ತ್ರಿಪದಿಗಳು ಪಡೆದಿವೆ. ಒಂದಿಷ್ಟು ಅಹಂಕಾರದ ಲವಲೇಶವೂ ಇಲ್ಲದ ಕವಿ ಸರ್ವಜ್ಞ. ಈ ನಾಲಿಗೆ ತನ್ನದಲ್ಲ, ಈ ಕಣ್ಣು ತನ್ನವಲ್ಲ, ಕಣ್ಣು ನಾಲಿಗೆ ಮನಸ್ಸುಗಳು ಕೂಡ ತನ್ನವಲ್ಲ, ಪಣ್ಣಗದರ ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರಗಳನ್ನು ಕೂಡ ಆತ ಹೇಳ್ಕೋತಾನೆ. ಇಂಥ ಒಂದು ನಿರಹಂಕಾರವನ್ನು ನಾವು ಸರ್ವಜ್ಞನಲ್ಲಿ ಕಾಣ್ತೀವಿ. ಅದಕ್ಕೆ ಸರ್ವಜ್ಞನೆಂಬುವನು ಗರ್ವದಿಂದ ಆದ ಆತನೇ ಅನ್ನುವಂಥ ಒಂದು ಮಾತಿನಲ್ಲಿ ಆತ ಎಷ್ಟು ಸರಳ ಜೀವಿ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಕವಿ ದೇವರು ಕೊಟ್ಟ ಶರೀರವನ್ನು ದೇವರಿಗೆ ಇಲ್ಲಿ ಮೀಸಲಿಟ್ಟಿದ್ದಾನೆ. ಸರ್ವಜ್ಞನ ಜಾತಿ ಮಾನವ ಜಾತಿಯಾಗಿದೆ. ಈತ ಪಂಡಿತ ಪಾಮರರನ್ನು ಕೂಡ ರಂಜಿಸಿದಂಥ ಒಬ್ಬ ಮಹಾಕವಿ ಅಂತ ನಾವಿಲ್ಲಿ ಹೇಳ್ಬೋದು. 12ನೇ ಶತಮಾನದಲ್ಲಿ ಸಂಸ್ಕೃತ ಬಿಟ್ಟು ಜನಭಾಷೆಯಲ್ಲೇ ಯಾವ ರೀತಿಯಾಗಿ ಶಿವಶರಣರು ವಚನಗಳನ್ನು ರಚನೆ ಮಾಡಿದರು, ಹಾಗೆ ಸರ್ವಜ್ಞನೂ ಕೂಡ ಅದೇ ಸಂಪ್ರದಾಯದಲ್ಲಿ ಮುಂದುವರೆದು ದೇಶೀಯ ಭಾಷೆಗೆ ಇರುವ ದೇಶೀಯ ಭಾಷೆಯ ಕಡೆಗೆ ಆತ ಸಾಗ್ತಾನೆ. ದೇಶೀಯ ಭಾಷೆಗೆ ಇರುವ ಒಂದು ಅರ್ಥಗ್ರಹಣ ಶಕ್ತಿ, ನಿರೂಪಣಾ ಶಕ್ತಿಯನ್ನು ತೋರಿಸುವಂಥ ಪ್ರಯತ್ನವನ್ನು ಸರ್ವಜ್ಞೆಯಲ್ಲಿ ಮಾಡಿದ್ದಾನೆ. ಈ ಕಾರಣದಿಂದಾಗಿಯೇ ಕಂದ, ವೃತ್ತ, ಸಾಂಗತ್ಯ, ತ್ರಿಪದಿ ಮಾರ್ಗವನ್ನು ಅನುಸರಿಸ್ತಾನೆ. ಅಂದರೆ ಆತ ಆಯ್ದುಕೊಂಡಂಥ ಛಂದಸ್ಸು ತ್ರಿಪದಿಯಾಗಿದೆ. ಜಾನಪದ ಬೀಸುವ, ಕುಟ್ಟುವ ಹಾಡುಗಳು ಇರುವಂತೆ ಸರ್ವಜ್ಞನ ವಚನಗಳಿವೆ. ಆದ್ದರಿಂದಲೇ ಸರ್ವಜ್ಞನನ್ನು ರೂಢಗನ್ನಡ ಕವಿ ಅಂತ ತಿಳ್ಕೊಂಡು ಕೂಡ ಕರೀತಾರೆ. ಸರ್ವಜ್ಞನ ತ್ರಿಪದಿಗಳನ್ನು ಅಧ್ಯಯನ ಮಾಡೋಕ್ಕಿಂತ ಮೊದಲು ನಾವಿಲ್ಲಿ ತ್ರಿಪದಿಗಳ ಲಕ್ಷಣಗಳ ಕುರಿತಾಗಿಯೂ ಕೂಡ ತಿಳಿದುಕೊಳ್ಳೋದು ಬಹಳ ಅಗತ್ಯವಾಗಿದೆ. ತ್ರಿಪದಿ ಎಂಬುದು ಹೆಸರೇ ಸೂಚಿಸಿರುವ ಹಾಗೆ 3 ಸಾಲಿನ ಪದ್ಯ. ಇದನ್ನು ತಿಪದಿ, ತಿವದಿ, ತಿವುಡೆ, ತ್ರಿಪದಿಕ ಮುಂತಾದ ಹೆಸರುಗಳಿಂದ ಕರೆಯಲಾಗಿದೆ. ಅಚ್ಚಗನ್ನಡದ ಮಟ್ಟುಗಳಾದ ಇವುಗಳನ್ನು ಬೇಂದ್ರೆಯವರು ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೆದಿದ್ದಾರೆ. ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ತಿಳ್ಕೊಂಡು ಬೇಂದ್ರೆಯವರು ಕರೆಯುತ್ತಾರೆ. ಜನಪದ ಸಾಹಿತ್ಯದಲ್ಲಿ ವಿಸ್ತಾರವಾಗಿ ಈ ತ್ರಿಪದಿಗಳು ವ್ಯಾಪಿಸಿಕೊಂಡಿರುವುದನ್ನು ನಾವು ನೋಡ್ತೀವಿ. ಇವುಗಳ ಮೂಲವನ್ನು ಹುಡುಕುವುದು ಬಹಳಷ್ಟು ಕಷ್ಟ. ತ್ರಿಪದಿಗಳು ಯಾವಾಗ ಹುಟ್ಟುಕೊಂಡು ಅವುಗಳ ಮೂಲ ಎಲ್ಲಿಂದ ಆರಂಭ ಆಗ್ತದೆ ಅನ್ನೋದು ಕೂಡ ಹುಡುಕುವುದು ಬಹಳಷ್ಟು ಕಷ್ಟ. ಶಾಸನಗಳಲ್ಲಿ ಅಲ್ಲಲ್ಲಿ ತ್ರಿಪದಿಗಳು ಕಾಣಿಸಿಕೊಳ್ತಾವೆ. ಪಂಪ ಪೊನ್ನರ ಕೃತಿಗಳಲ್ಲಿಯೂ ಕೂಡ ಅಲ್ಲಲ್ಲಿ ಇಣುಕಿದ ತ್ರಿಪದಿಗಳನ್ನು ನಾವು ಕಾಣ್ತೀವಿ. ಸರ್ವಜ್ಞನ ಕಾಲಕ್ಕೆ ಈ ತ್ರಿಪದಿಗಳು ಬೃಹತ್ತಾಗಿ ಬೆಳೆದು ಕನ್ನಡ ಸಾಹಿತ್ಯದಲ್ಲಿ ತುಂಬ ಮಹತ್ವದ ಸ್ಥಾನವನ್ನು ಅವು ಕಲ್ಪಿಸಿಕೊಂಡಿವೆ. ಜನಪದ ಸಾಹಿತ್ಯದಲ್ಲಿ ವಿವಿಧ ಪ್ರಕಾರಗಳಲ್ಲಿ ತ್ರಿಪದಿಗಳದೇ ಸಿಂಹಪಾಲು ಆಗಿದೆ ಎಂದು ಹೇಳ್ಬೋದು ನಾವು. ಜನಪದ ಸಾಹಿತ್ಯ ಅಂದರೆ ತ್ರಿಪದಿ ಸಾಹಿತ್ಯ. ಹೀಗೆ ತ್ರಿಪದಿಯ ಕುರಿತಾಗಿ ನಾವು ಮೂಲಕ್ಕೆ ಹೋಗಿ ನಾವು ವಿಚಾರವನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಆ ಮೂಲವನ್ನು ಮುಟ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅಲ್ಲಲ್ಲಿ ಸಿಕ್ಕಂಥ ಮಾಹಿತಿಗಳ ಆಧಾರವಾಗಿ ನಾವು ತ್ರಿಪದಿಯ ಕುರಿತಾಗಿ ಅಷ್ಟಿಷ್ಟು ತಿಳ್ಕೊಂಡೀವಿ. ಕನ್ನಡದ ಮೊಟ್ಟ ಮೊದಲ ಒಂದು ತ್ರಿಪದಿಯ ಉಲ್ಲೇಖ ನಮಗೆ ಕಂಡುಬರುವುದು ಬಾದಾಮಿಯ ಕಪ್ಪೆ ಅರವಟ್ಟನ ಶಾಸನದಲ್ಲಿ. ತ್ರಿಪದಿ ಛಂದಸ್ಸಿನ ಮೊಟ್ಟ ಮೊದಲ ಉಲ್ಲೇಖ ನಮಗೆ ಅಲ್ಲಿ ಕಂಡುಬರುತ್ತದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲೆಗೆ ಕಲಿಯುಗ ವಿಪರೀತನ್, ಮಾಧವನೇತನ್ ಪೆರನಲ್ಲ ಅನ್ನುವಂಥ ಒಂದು ತ್ರಿಪದಿ ಬಾದಾಮಿಯ ಕ್ರಿಸ್ತಶಕ 7ನೇ ಶತಮಾನದ ಬಾದಾಮಿಯ ಕಪ್ಪೆ ಅರವಟ್ಟನ ಶಾಸನದಲ್ಲಿ ನಮಗೆ ದೊರೆಯುತ್ತದೆ. ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾದಂಥ ತ್ರಿಪದಿ ಸುಮಾರು 12ನೇ ಶತಮಾನದ ಹೊತ್ತಿಗೆ ಮಾತ್ರ ಗಣಕ್ಕೆ ತಿರುಗ್ತದೆ. 12ನೇ ಶತಮಾನದ
ಈಚೆಗೆ ಬಂದಂತಹ ತ್ರಿಪದಿಗಳು ಅವು ಮಾತ್ರ ಗಣ ತ್ರಿಪದಿಗಳಾಗ್ಯಾವ. ತ್ರಿಪದಿಯ ಲಕ್ಷಣಗಳನ್ನು ಕೂಡ ನಾವೀಗ ನೋಡ್ಬೋದು. ಈಗಾಗಲೇ ಹೇಳಿರುವ ಹಾಗೆ ತ್ರಿಪದಿಗೆ 3 ಸಾಲುಗಳಿರ್ತವೆ. 6 ಮತ್ತು 3 ಸಾಲುಗಳಿರ್ತಾವೆ. ಒಟ್ಟು 11 ಗಣಗಳಿರ್ತಾವೆ. 6 ಮತ್ತು 10ನೇ ಗಣಗಳು ಬ್ರಹ್ಮಗಣಗಳಾಗಿರ್ತಾವೆ. ಉಳಿದವೆಲ್ಲ ವಿಷ್ಣು ಗಣಗಳಾಗಿರ್ತಾವೆ. ಕ್ವಚಿತ್ತಾಗಿ ವಿಷ್ಣು ಗಣಕ್ಕೆ ಬದಲಾಗಿ ರುದ್ರಗಣನೂ ಕೂಡ ಬರಬಹುದು. 1 ಮತ್ತು 2ನೇ ಪಾದದಲ್ಲಿ 4 ಗಣಗಳು ಬಂದರೆ 3ನೇ ಪಾದದಲ್ಲಿ 3 ಗಣಗಳು ಬರ್ತಾವೆ. ತ್ರಿಪದಿಗಳಲ್ಲಿ ಇರಬೇಕಾದಂಥ ಮೊದಲ ಸಾಲಿನಲ್ಲಿ 20 ಮಾತ್ರೆಗಳು, 2ನೇ ಸಾಲಿನಲ್ಲಿ 18 ಮಾತ್ರೆಗಳು, 3ನೇ ಸಾಲಿನಲ್ಲಿ 13 ಮಾತ್ರೆಗಳಿರ್ತಾವೆ. ದ್ವಿತೀಯಾಕ್ಷರ ಪ್ರಾಸ ಇಲ್ಲಿ ನಿಯತವಾಗಿರ್ತದೆ, ಕಡ್ಡಾಯವಾಗಿರ್ತದೆ. ಮೊದಲ ಪ್ರಥಮ ಸಾಲು, ಆನಂತರ 2ನೇ ಸಾಲು, ಮತ್ತೆ ಅದೇ ಸಾಲು ಬಂದರೆ ಮತ್ತೆ 2ನೇ ಸಾಲೇ ಮುಂದುವರಿದು 3ನೇ ಸಾಲನ್ನು ಸೇರಿಕೊಳ್ತದೆ. ಹೀಗೆ ಇಷ್ಟು ತ್ರಿಪದಿಯ ಲಕ್ಷಣಗಳಾಗಿವೆ ಇವು. ಒಂದು ಉದಾಹರಣೆಯನ್ನು ನಾವು ಇಲ್ಲಿ ತ್ರಿಪದಿಯನ್ನು ಲಕ್ಷಣಕ್ಕಾಗಿ ನಾವಿಲ್ಲಿ ಆಯ್ದುಕೊಂಡು ನೋಡೋಣ. ಸರ್ವಜ್ಞನದೇ ಆದಂಥ ಒಂದು ತ್ರಿಪದಿ. ಉದಾಹರಣೆಯಾಗಿ ತೆಗೆದುಕೊಂಡು ತ್ರಿಪದಿಯ ಲಕ್ಷಣಗಳನ್ನು ಮತ್ತಷ್ಟು ಇಲ್ಲಿ ತಿಳಿದುಕೊಳ್ಳೋಣ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಜ್ಜಿನಂತಿಹುದು ಸರ್ವಜ್ಞ. ನೋಡ್ರಿ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಜ್ಜಿನಂತಿಹುದು ಸರ್ವಜ್ಞ. ಈ ತ್ರಿಪದಿಯಲ್ಲಿ ಒಟ್ಟು 51 ಮಾತ್ರೆಗಳದಾವೆ. 6 ಮತ್ತು 10ನೇ ಗಣಗಳಲ್ಲಿ ಕ್ವಚಿತ್ತಾಗಿ 3 ಮಾತ್ರೆಯ ಬದಲು 4 ಮಾತ್ರೆಗಳು ಇಲ್ಲಿ ಬರಬಹುದು ಅಂತ ಈಗಾಗಲೇ ಹೇಳಲಾಗಿದೆ. ಆಗ ಒಟ್ಟು ಮಾತ್ರೆಗಳು 52 ಆಗ್ಬೋದು, 53 ಕೂಡ ಆಗ್ಬೋದು. ಇಷ್ಟು ನಾವು ತ್ರಿಪದಿಯ ಲಕ್ಷಣವನ್ನು ಇಲ್ಲಿ ಉದಾಹರಣೆ ಪದ್ಯವನ್ನು ತೆಗೆದುಕೊಳ್ಳುವುದರ ಮೂಲಕ ತಿಳ್ಕೊಂಡೀವಿ. ಇಷ್ಟು ನಾವು 5ನೇ ಒಂದು ಸೆಷನ್ದಲ್ಲಿ ನಾವು ಅರ್ಥೈಸಿಕೊಂಡೆವು. ಈ ಒಂದು ಸೆಷನ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಾಮಗ್ರಿಯನ್ನು ಕೂಡ ಒದಗಿಸಲಾಗಿದೆ. ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ. ಅವುಗಳನ್ನು ಕೂಡ ತಾವು ನೋಡಿಕೊಂಡು ಸರ್ವಜ್ಞನ ಕುರಿತು, ಸರ್ವಜ್ಞನ ತ್ರಿಪದಿಗಳ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳು.